ಶ್ರೀಮದ್ ಭಾಗವತ ಪುರಾಣದಿಂದ ಒಂದು ಕಥೆನ ನಾನಿಲ್ಲಿ ಹೇಳಬೇಕು ಅಂತ ಇಚ್ಛೆಯಿಂದ ಇವತ್ತು ನಿಮಗೆ ಕತೆ ಹೇಳಕ್ಕೆ ಹೊರಟಿದ್ದೀನಿ. ಏನಿವತ್ತು ಪಿತೃಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತ ನೀವು ಕೇಳ್ಬೋದು. ಬಟ್ ಇದು ತುಂಬ ಒಂದು ಒಳ್ಳೆಯದಂಥ ವಿಷಯ ಅಂತ ನಾನು ಅಂದ್ಕೊಳ್ತೀನಿ. ಇದನ್ನು ಪ್ರತಿಯೊಬ್ಬರೂ ಕೇಳಲೇಬೇಕು. ಹಾಗಾಗಿ ವಿಡಿಯೋನ ಎಲ್ಲೂ ನಿಲ್ಲಿಸದೆ ಕೊನೆವರೆಗೂ ನೋಡಿ. ನಮಸ್ಕಾರ, ಬ್ಲೆಂಡ್ ಶಾರ್ಟ್ಸ್ಗೆ ಸ್ವಾಗತ. ನಾನು ನಿಮ್ಮ ರೂಪಾ ತೇಳ್ಕರ್. ಈ ಕತೆ ತುಂಬ ರೋಚಕ ಹಾಗೂ ಸತ್ಯ ಕತೆ ಆಗಿದೆ. ಆತ್ಮರೂಪ ಎಂಬ ಬ್ರಾಹ್ಮಣನು ಪವಿತ್ರ ನದಿಯ ದಡದಲ್ಲಿ ಒಂದು ಕಾಡಿನ ಸಮೀಪ ಒಂದು ಹಳ್ಳಿಯಲ್ಲಿ ಇರ್ತಾನೆ. ಅವನು ತುಂಬ ಧರ್ಮಿಷ್ಠನಾಗಿದ್ದ, ಎಲ್ಲರಿಗೂ ಸಹಾಯ ಮಾಡುವಂಥ ವ್ಯಕ್ತಿಯಾಗಿದ್ದ. ಆದರೆ ಅವನಿಗೆ ಮಕ್ಕಳಿಲ್ಲ ಅನ್ನೋ ಕೊರಗಿನಿಂದ ಅವನು ತುಂಬಾ ಬೇಸರವಾಗಿರ್ತಿದ್ದ. ಒಂದು ದಿನ ತುಂಬ ಬೇಸತ್ತು ಕಾಡಿಗೆ ಹೊರಟೋದ. ಅಲ್ಲಿ ಒಬ್ಬ ಗುರುಗಳು ಅವನಿಗೆ ಸಿಗ್ತಾರೆ. ಏನಪ್ಪ ನೀನು ಈ ಥರ ಕಾಡಲ್ಲಿ ಅಲಿತಾ ಇದೀಯಾ, ಕಾಡು ಮೃಗಗಳಿಗೆ ಬಲಿಯಾದಾಗ ಏನು ಮಾಡ್ತೀಯಾ ಅಂತ ಕೇಳಿದಾಗ, ನನಗೆ ತುಂಬ ಬೇಸರವಾಗಿದೆ ಗುರುಗಳೇ, ನನಗೆ ಒಂದು ಮಗು ಇಲ್ಲ, ನನಗೆ ಆ ಕಷ್ಟವನ್ನು ಎದುರಿಸುವಂಥ ಧೈರ್ಯ ಇಲ್ಲದೇ ನಾನು ಈ ಥರ ತುಂಬ ಬೇಸತ್ತು ನಾನು ಬದುಕ್ತಾ ಇದ್ದೀನಿ ಅಂತ ಹೇಳ್ತಾನೆ. ಆವಾಗ ಗುರುಗಳು ಅವನ್ನ ದಿವ್ಯ ದೃಷ್ಟಿಯಿಂದ ನೋಡಿದಾಗ ಅವನಿಗೆ ಇನ್ನೂ 7 ಜನ್ಮದವರೆಗೂ ಮಕ್ಕಳಿಲ್ಲ ಅನ್ನೋ ವಿಷಯ ತಿಳಿದು ಅವರು ಬೇಸರದಿಂದಲೇ ಈ ವಿಷಯವನ್ನು ವ್ಯಕ್ತಪಡಿಸ್ತಾರೆ. ಆಗ ಅವನು ಇನ್ನೂ ಬೇಸತ್ತು, ಇದಕ್ಕೇನೂ ಪರಿಹಾರ ಇಲ್ವಾ ಗುರುಗಳೇ, ನಾನು ಏನು ಮಾಡಲಿ, ನೀವೇ ದಯೆ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಗೋಳಾಡ್ತಾನೆ. ಆಗ ಗುರುಗಳು ಯೋಚನೆ ಮಾಡಿ, ಹಾಗಾದರೆ ತಗೋ, ಒಂದು ಹಣ್ಣು ಕೊಡ್ತೀನಿ, ಇದನ್ನು ನಿನ್ನ ಹೆಂಡತಿಗೆ ತಿನ್ನಲಿಕ್ಕೆ ಕೊಡು ಅಂತ ಹೇಳಿ ಒಂದು ಹಣ್ಣನ್ನು ಕೊಡ್ತಾರೆ. ಬ್ರಾಹ್ಮಣ ಖುಷಿಯಿಂದ ಮನೆಗೆ ಬಂದು ಹೆಂಡತಿ ಹತ್ರ ಎಲ್ಲ ವಿಷಯವನ್ನು ಹೇಳ್ತಾನೆ. ಆಗ ಹೆಂಡತಿ ಯೋಚಿಸಿ ಒಪ್ಕೊಳ್ತಾಳೆ. ಆದರೆ ಈ ಮಹಿಳೆ ತುಂಬ ಸೋಂಬೇರಿ ಹಾಗೂ ದುರಾಶೆವುಳ್ಳವಳು, ಹಾಗೆ ಅಲ್ಪ ಸ್ವಭಾವದ ಮಹಿಳೆ ಆಗಿದ್ಲು. ಅರೆ, ನಾನು ಗರ್ಭವತಿ ಆದರೆ ನನಗೆ ಕಷ್ಟವಾಗುತ್ತದೆ, ಆರೋಗ್ಯ ಕೆಡುತ್ತದೆ, ಕೂತ್ರೆ ಏಳಲಿಕ್ಕಾಗೋಲ್ಲ, ಎತ್ತರೆ ಕೂರಕ್ಕಾಗಲ್ಲ, ಮನೆ ಕೆಲಸ ಯಾರು ಮಾಡೋದು, ಹಾಗೆ ಇರೋ ಬರೋ ಸಂಪತ್ತನ್ನೆಲ್ಲ ಯಾರಾದರೂ ಕೊಳ್ಳೆ ಹೊಡ್ಕೊಂಡು ಹೋದರೆ ಏನು ಮಾಡೋದು ನಾನು ಮಲಗಿದ್ದಾಗ ಅಂತೆಲ್ಲ ಬೇಡದೇ ಇರೋ ಆಲೋಚನೆಗಳನ್ನೆಲ್ಲ ಮಾಡ್ತಾಳೆ. ಹಾಗೆ ತನ್ನ ಗೆಳತಿಯರಿಗೂ ಕೂಡ ಹೇಳ್ತಾಳೆ, ಹೌದು ನೀನು ಹೇಳೋದು ಸರಿ, ಹಾಗೆ ಮಾಡಬೇಡ, ನೀನು ಆ ಹಣ್ಣನ್ನು ತಿನ್ನಬೇಡ ಅಂತ ಕೂಡ ಗೆಳತಿಯರು ಹೇಳ್ತಾರೆ. ಗೆಳೆತನ ಅನ್ನೋದು ಹೀಗೆ, ಒಂದು ಒಳ್ಳೆಯ ಗೆಳೆತನ ಇದ್ದರೆ ಒಳ್ಳೆಯದನ್ನು ಹೇಳ್ತಾರೆ. ಸುತ್ತಮುತ್ತಲೂ ಕೆಟ್ಟವರಿದ್ದಾಗ ಅವರು ಕೆಟ್ಟದ್ದನ್ನೇ ಬಯಸ್ತಾರೆ, ಆದರೆ ಗೆಳೆಯರಂತೆ ವರ್ತನೆ ಮಾಡ್ತಾರೆ. ಇಲ್ಲಿ ಆಗಿದ್ದು ಅದೇ. ಆಮೇಲೆ ಅವರ ತಂಗಿ ಒಬ್ಬಳು ಗರ್ಭಿಣಿಯಾಗಿರ್ತಾಳೆ. ಆಗ ಆ ಮಹಿಳೆ ತುಂಬ ದುರವಸ್ಥೆಯಿಂದ ಬದುಕನ್ನು ಸಾಗಿಸ್ತಾ ಇರ್ತಾಳೆ. ಅವಳಿಗೆ ಒಂದು ಆಶಾಪೂರ್ವಕವಾಗಿ, ನಾನು ನಿನ್ನ ಮಗುವನ್ನು ದತ್ತು ತೆಗೆದುಕೊಳ್ತೇನೆ, ಆಮೇಲೆ ನೀನು ನನ್ನ ಮನೆಯಲ್ಲೇ ಇರುವಂತೆ ನಿನಗೆಲ್ಲ ಸೌಕರ್ಯಗಳನ್ನು ನಾನು ಒದಗಿಸ್ತೀನಿ ಅಂತ ಹೇಳ್ತಾಳೆ. ತಂಗಿ ಆರ್ಥಿಕವಾಗಿ ಬಡವಿಯಾಗಿದ್ದರಿಂದ ಈ ಪ್ರಸ್ತಾಪವನ್ನು ಒಪ್ಕೊಳ್ತಾಳೆ. ಹಾಗಾದರೆ ಈ ಹಣ್ಣನ್ನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾರೆ. ಆಗ ಅವ್ರ ಮನೆಯಲ್ಲಿ ಒಂದು ಹಸು ಇರುತ್ತೆ. ಆ ಹಸುಗೆ ಆ ಹಣ್ಣನ್ನು ತಿನ್ನಲಿಕ್ಕೆ ಕೊಡ್ತಾರೆ. ನಂತರ 9 ತಿಂಗಳು ಕಳೆದ ನಂತರ ಮಗುವನ್ನು ಹೆತ್ತು ತಂಗಿ ಅಕ್ಕನಿಗೆ ಕೊಡುತ್ತಾಳೆ. ಅಕ್ಕ, ಇದು ನಂದೇ ಮಗು ಅಂತ ಹೇಳಿ ಆತ್ಮರೂಪನಿಗೆ ಒಪ್ಪಿಸ್ತಾಳೆ. ಅವನು ತುಂಬ ಖುಷಿಯಿಂದ ಊರಿಗೆಲ್ಲ ಊಟ ಹಾಕಿಸಿ ದವಸ ಧಾನ್ಯಗಳನ್ನು ಉಡುಗೊರೆಯಾಗಿ ಕೊಟ್ಟು ಖುಷಿ ಪಡ್ತಾನೆ. ಅವನ ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಹಾಗೆ ಅವನು ಬ್ರಾಹ್ಮಣರು ಕೊಟ್ಟ ಆ ಹಣ್ಣಿನಿಂದ ನನ್ನ ಹೆಂಡತಿ ಗರ್ಭಿಣಿಯಾದಳು ಅಂತ ತುಂಬಾ ಒಂದು ಸಂತೋಷದಿಂದ ಅವನ ದುಃಖವೆಲ್ಲ ಹೋಯಿತು ಅಂತ ತುಂಬಾ ದೇವರಿಗೆ ಕೃತಜ್ಞತೆ ಭಾವವನ್ನು ಅರ್ಪಿಸ್ತಾನೆ. ಕೆಲವು ದಿನಗಳು ಕಳೆದ ನಂತರ ಇತ್ತ ಗೋವು ಆ ಹಣ್ಣಿನ ಪ್ರಭಾವದಿಂದ ಒಂದು ಮುದ್ದಾದ ಗಂಡು ಮಗುವಿಗೆ ಜನ್ಮವನ್ನು ನೀಡುತ್ತದೆ. ಕಿವಿಗಳು ಮಾತ್ರ ಗೋವಿನ ಥರ, ಬಾಕಿ ಎಲ್ಲ ಅಂಗಾಂಗಗಳು ಮನುಷ್ಯರ ಥರ ಇದ್ವು. ಹಸು ಜನ್ಮ ಕೊಟ್ಟ ಮಗುವನ್ನು ನೋಡಲಿಕ್ಕೆ ಆಸುಪಾಸಿನ ಎಲ್ಲ ಗ್ರಾಮದವರು, ಭಕ್ತರು, ಸಂತರು ಎಲ್ಲರೂ ನೋಡಿ ಆಶ್ಚರ್ಯಪಟ್ಟರು. ಹಾಗೆ ಇದು ದೇವರು ಕೊಟ್ಟ ಉಡುಗೊರೆ, ಇದನ್ನು ಉಳಿಸಿಕೊಂಡು ಬೆಳೆಸ್ಕೊಂಡು ಹೋಗು ಅಂತ ಆತ್ಮರೂಪನಿಗೆ ಸಲಹೆಯನ್ನು ನೀಡಿದರು. ಆತ್ಮರೂಪ ಕೂಡ ಹಾಗೆ ಅವರನ್ನು ಮಾತನ್ನು ಒಪ್ಪಿ ಅದನ್ನು ಕೂಡ ತನ್ನ ಮಗುವಿನಂತೆ ಬೆಳೆಸ್ತಾ, ಹಾಗೆ ತನ್ನ ಮಗುವಿಗೆ ದುಂದುಲಿ ಅಂತ ನಾಮಕರಣ ಮಾಡಿದರೆ, ಹಸುವಿನ ಮಗುವಿಗೆ ಗೋವಿನ ಕಿವಿ ಇರೋದ್ರಿಂದ ಗೋಕರ್ಣ ಅಂತ ಹೆಸರನ್ನು ಇಟ್ಟರು. ಹಾಗೆ ಮಕ್ಕಳು ಬೆಳೀತಾ 2 ಮಕ್ಕಳಿಗೂ ಉಪನಯನದ ಮೂಲಕ ದೀಕ್ಷೆಯನ್ನು ಪಡೆದರು ಮತ್ತು ಶಾಸ್ತ್ರ ವೇದ ಪುರಾಣಗಳನ್ನು ಕಲಿಸಿದರು.
ಅತಿ ಶೀಘ್ರದಲ್ಲಿ ಗೋಕರ್ಣ ಆಳವಾದ ಜ್ಞಾನವನ್ನು ಹೊಂದಿದ ಅತ್ಯಂತ ಪ್ರತಿಭಾವಂತ ಮಗುವಾಗಿದ್ದ. ಹಾಗೆ ದುಂದಲಿಯು ಆಟದ ಕಡೆ ಗಮನ, ಹಾಗೆ ಅವನಿಗೆ ಶಾಸ್ತ್ರ ಪುರಾಣಗಳಲ್ಲಿ ಆಸಕ್ತಿ ಇರಲಿಲ್ಲ. ಕೆಟ್ಟ ಮಾರ್ಗಗಳನ್ನು ತುಳಿಯುತ್ತಾ ಹೋದನು. ಅಧ್ಯಯನವನ್ನು ಅಲ್ಲಿಗೆ ನಿಲ್ಲಿಸಿ ಕೆಟ್ಟ ಕೆಲಸದ ಕಡೆ ಮುಖ ಮಾಡಿದನು. ಕಳ್ಳತನ, ಹೀಗೆ ಎಲ್ಲ ದುರ್ಗುಣಗಳನ್ನು ಕಲಿತನು. ಕೆಟ್ಟ ಚಟಗಳಿಗೆ ದಾಸನಾದನು. ಆತ್ಮರೂಪನಿಗೆ ಊರಿನ ಜನ ಎಲ್ಲ, ನಿನ್ನ ಮಗನಿಗೆ ಬುದ್ಧಿ ಹೇಳು, ನಿನ್ನ ಮಗ ತುಂಬ ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ, ಹಾಗೆ ಸಾಕಷ್ಟು ದೂರುಗಳು ಅವನ ಪರವಾಗಿ ಬರ್ತಾ ಹೋದವು. ಇದರಿಂದ ಆತ್ಮರೂಪನಿಗೆ ತುಂಬ ಬೇಸರವಾಯಿತು. ಇತ್ತ ಗೋಕರ್ಣ ತನ್ನ ವಿದ್ಯಾಭ್ಯಾಸವನ್ನು ಹುಟ್ಟೂರಲ್ಲಿ ಮುಗಿಸಿ ಉನ್ನತ ಶಿಕ್ಷಣಕ್ಕಾಗಿ ಪಟ್ಟಣಕ್ಕೆ ಕಳಿಸಿದರು. ಇಬ್ಬರನ್ನು ಒಂದೇ ಸಮನಾಗಿ ಆತ್ಮರೂಪ ಬೆಳೆಸ್ತಾ. ಅಣ್ಣ ತಮ್ಮರಂದಿರಂತೆ ಗೋಕರ್ಣ ಮತ್ತು ದುಂದುಲಿ ಬೆಳೆದಿದ್ರು. ಆದರೆ ಇಬ್ಬರ ಸ್ವಭಾವ ವಿಭಿನ್ನವಾಗಿದ್ದು, ಎಷ್ಟೇ ಪ್ರಯತ್ನ ಪಟ್ಟರೂ ದುಂದುಲಿಯನ್ನು ಸರಿಪಡಿಸಲು ಆತ್ಮರೂಪನಿಗೆ ಆಗಲೇ ಇಲ್ಲ. ಈ ಜನ್ಮವೇ ಸಾಕೆಂದು ನಿರಾಶೆಯಿಂದ ಮಗನಿಂದ ದೂರವಾಗಿ ಎಲ್ಲಾದರೂ ಹೋಗ್ಬಿಡೋಣ ಅಂತ ಮತ್ತೆ ಕಾಡಿಗೆ ಬಂದ. ನಾನು ಮಕ್ಕಳಿಲ್ಲದಿದ್ದಾಗಲೇ ತುಂಬ ಖುಷಿಯಾಗಿ ಮತ್ತು ಸಂತೋಷವಾಗಿದ್ದೆ ಅಂತ ಇಂದು ನನಗೆ ಅನಿಸ್ತಾ ಇದೆ. ಈ ಮಗನಿಂದ ತುಂಬ ನಿರಾಶೆಯನ್ನು ಹೊಂದಿದ್ದೇನೆ ಅಂತ ಅದೇ ಗುರುಗಳಿಗೆ ಮತ್ತೆ ತಿಳಿಸಿದ. ಗುರುಗಳು, ಅಂದು ಮಗುಗೋಸ್ಕರ ಬೇಸತ್ತೆ, ಇಂದು ಮಗು ಇದ್ದಾನಲ್ಲ ಅಂತ ಬೇಸರ ಪಡ್ತಾ ಇದೆಯಾ? ಹಾಗೆ ದೂರದ ಬೆಟ್ಟ ನೋಡಲಿಕ್ಕೆ ಚಂದ ಅನ್ನೋ ಹಾಗೆ ಮಕ್ಕಳ ಹೆತ್ತೋರಿಗೆ ಒಂಥರ ಕಷ್ಟ ಆದರೆ ಮಕ್ಕಳಿಲ್ದವ್ರಿಗೆ ಇನ್ನೊಂಥರ ಕಷ್ಟ. ಹೀಗೆ ಬಾಳಿನಲ್ಲಿ ಕಷ್ಟಗಳು ಬರ್ತವೆ ಅಂತ ಅವನಿಗೆ ಧೈರ್ಯವನ್ನು ಹೇಳಿದರು. ಆತ್ಮರೂಪನಿಗೆ ವಯಸ್ಸಾದ ಕಾರಣ ಅವನು ಕಾಡಿನಲ್ಲಿ ತನ್ನ ಅಂತಿಮ ದಿನಗಳನ್ನು ಕಳೆದು ಅಲ್ಲೇ ಮೃತ್ಯುವನ್ನು ಹೊಂದಿದ. ದುರಾಚಾರಿ ಮಗನಿಂದ ತಾಯಿ ಕೂಡ ನೊಂದು ಹೋದ್ಲು. ನಾನೇನಾದರೂ ಆ ಹಣ್ಣನ್ನು ತಿಂದಿದ್ರೆ ಇವತ್ತು ಗೋಕರ್ಣ ನನ್ನ ಮಗನಾಗಿ ಹುಟ್ಟಿದ್ದ, ನಾನು ಆನಂದಭರಿತವಾದ ಜೀವನವನ್ನು ಮಾಡ್ತಾ ಇದ್ದೆ. ಈ ದುಷ್ಟ ಮಗನಿಂದ ನಾನು ದುಷ್ಟ ತಾಯಿನೂ ಆದೆ. ನನ್ನ ಗಂಡನಿಗೆ ತುಂಬ ದೊಡ್ಡ ಒಂದು ಮೋಸವನ್ನು ಮಾಡಿದೆ. ನಾನು ಅವನಿಗೆ ಕೊನೆಯವರೆಗೂ ತನ್ನ ಮಗ ಗೋಕರ್ಣ ಅಂತ ತಿಳಿಲೇ ಇಲ್ಲ ಅಂತ ಅವಳು ತುಂಬಾ ಪಶ್ಚಾತ್ತಾಪ ಪಟ್ಟು ತಾನು ನೀರಿಗೆ, ಅಂದರೆ ಹರಿಯೋ ನೀರಿಗೆ ಬಿದ್ದು ಸತ್ತು ಹೋದ್ಲು. ಅದಕ್ಕೆ ದೊಡ್ಡೋರು ಹೇಳ್ತಾರೆ, ಮಗನಿಗೆ ಆಸ್ತಿಯನ್ನು ಮಾಡಬೇಡಿ, ಅವನನ್ನೇ ಆಸ್ತಿಯನ್ನು ಮಾಡಿ, ಅವನು ಕ್ಷಮತೆ ಇದ್ದರೆ ಅವನು ಆಸ್ತಿಯನ್ನು ತಾನೇ ಖುದ್ದಾಗಿ ಸಂಪಾದನೆ ಮಾಡ್ತಾನೆ, ಇಲ್ಲ ಅಂದರೆ ಮಾಡಿದ್ದ ಆಸ್ತಿನ ತಾನೇ ನುಂಗಿ ನೀರು ಕುಡಿತಾನೆ ಅಂತ. ಹಾಗೆ ಒಳ್ಳೆಯ ಅಭ್ಯಾಸವನ್ನು ಮಕ್ಕಳಿಗೆ ನಾವು ಕಲಿಸ್ಬೇಕು. ಮಕ್ಕಳು ಚಿಕ್ಕವರಿದ್ದಾಗ ತಂದೆ ತಾಯಿನೇ ಅವರ ಪ್ರಪಂಚ ಆಗಿರುತ್ತೆ ಆ ಮಕ್ಕಳಿಗೆ. ಹಾಗೆ ಬೆಳೀತಾ ಬೆಳೀತಾ ಹೋದಾಗ ತಂದೆ ತಾಯಿಗಳು ಅವರಿಗೆ ವಿರೋಧವಾಗಿ ಇದನ್ನು ಮಾಡಬೇಡ ಅದನ್ನು ಮಾಡಬೇಡ ಅಂತ ಹೇಳಿದಾಗ ತಂದೆ ತಾಯಿಗಳೇ ತುಂಬ ವೈರಿಗಳಾಗ್ಬಿಡ್ತಾರೆ ಮಕ್ಕಳಿಗೆ. ಹಾಗೆ ಇಲ್ಲಿ ವೈರಿಯಾಗಿದ್ದು ತಂದೆ ತಾಯಿಗಳಲ್ವ ದುಂದುಲಿಗೆ. ದುಂದುಲಿ ಈಗ ಸ್ವತಂತ್ರ ಪೂರ್ವಕವಾದ ಒಬ್ಬ ವ್ಯಕ್ತಿ ಅದ. ಈ ಕಡೆ ತಂದೆನೂ ಇಲ್ಲ, ತಾಯಿನೂ ಇಲ್ಲ, ಹೇಳೋರು ಇಲ್ಲ, ಕೇಳೋರು ಇಲ್ಲ, ಹೇಳಿದ್ರೂ ಕೇಳುವಂಥ ಮಗ ಅಲ್ಲ ಅಂತ ದುಂದುಲಿ ತುಂಬ ಕೆಟ್ಟ ಕೆಲಸ ಮಾಡ್ತಾ ಮಾಡ್ತಾ ಅನೇಕ ಸ್ತ್ರೀಯರ ಸಂಪರ್ಕವನ್ನು ಮಾಡ್ತಾ ಹೋದ. ಅವರ ಆಸೆಗಳನ್ನು ತೀರಿಸಲಿಕ್ಕಾಗಿ ತನ್ನ ಮನೆ ಮಠಗಳನ್ನೆಲ್ಲ ಮಾರ್ತಾ ಹೋದ. ಕೈಯೆಲ್ಲ ಬರೆದಾಗಿಸ್ಕೊಂಡು ಕಳ್ತನ, ದರೋಡೆ, ಹೀಗೆ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡ್ತಾ ಒಂದಿನ ದೊಡ್ಡ ಒಂದು ಸಂಪತ್ತನ್ನು ಲೂಟಿ ಮಾಡ್ಕೊಂಡು ಬಂದು ಆ ಹೆಂಗಸರಿಗೆ ಕೊಟ್ಟ. ಈ ಹೆಂಗಸರೆಲ್ಲ ಇನ್ಮೇಲೆ ಇದೇ ಥರ ಇವನು ಮಾಡ್ತಾ ಹೋದರೆ ಒಂದಲ್ಲ ಒಂದು ದಿನ ಪೊಲೀಸರಿಗೆ ಸಿಕ್ಕಿ ಹಾಕ್ಕೊಳ್ತಾನೆ, ಇವನು ಸಿಕ್ಕಿ ಹಾಕ್ಕೊಂಡ್ರೆ ಇವನ ಹಿಂದೆ ನಾವು ಕೂಡ ಜೈಲು ಪಾಲಾಗ್ತೇವೆ ಅಂತ ತಿಳಿದ ಅವರು ಒಂದು ಗತಿ ಕಾಣಿಸ್ಬೇಕು ಅಂತ ಒಂದಿನ ಎಲ್ಲ ಸೇರಿ ಒಂದು ತೀರ್ಮಾನಕ್ಕೆ ಬರ್ತಾರೆ, ಇವನ್ನ ಮುಗಿಸ್ಬಿಡೋಣ ಅಂತ. ಇವನು ತುಂಬ ಬಲಶಾಲಿಯಾಗಿದ್ದಂಥ ದುಂದುಲಿಗೆ ಇವರು ಹೊಡೆದ್ರು ಬಡಿದ್ರು ಏನು ಮಾಡಿದ್ರೂ ಹಿಡಿಯೋಕ್ಕೆ ಆಗ್ತಾ ಇರಲಿಲ್ಲ ಅವರಿಗೆ. ಆಮೇಲೆ ಉರಿಯುವಂಥ ಕೆಂಡವನ್ನು ಅವನ ಬಾಯಿಗೆ ಸುರಿದು ಒಂದು ಭೀಕರವಾದ ಹತ್ಯೆಯನ್ನು ದುಂದುಲಿಗೆ ಅವರು ಮಾಡಿದ್ರು. ಊರಿನ ಜನ ಕೇಳಿದಾಗ ಎಲ್ಲೋ ಹೋದ್ನೇನೋ ಕಳ್ತನ ಮಾಡಿಕೊಂಡು ದರೋಡೆ ಮಾಡಿಕೊಂಡು ಅಂತ ಹೇಳಿ ಆ ವಿಷಯನ ಅಲ್ಲಿಗೆ ಮುಗಿಸ್ಬಿಟ್ರು. ಮುಂದೇನಾಯಿತು ಕೇಳಿ. ಪಿತೃಪಕ್ಷದ ಬಗ್ಗೆ ಹೇಳ್ತೀನಿ ಅಂತ ಹೇಳ್ತಾನೆ ಇದ್ದೀರಾ ಕತೆ ಅಂತ ಕೇಳ್ತಾ ಇದ್ದೀರಾ, ಮುಂದೆ ಇರೋದೇ ಮಜಾ, ಕೇಳಿ ಹೇಳ್ತೀನಿ. ದುಂದುಲಿ ಅತ್ಯಂತ ಶಕ್ತಿಯುತವಾದ ಕೆಟ್ಟ ಮನುಷ್ಯ ಆಗಿದ್ದರಿಂದ ಅವನು ಸತ್ತ ನಂತರ ದೊಡ್ಡ ಪ್ರೇತವಾಗಿ ಮತ್ತೆ ಅದೇ ಊರಿನಲ್ಲಿ ಹಾವಳಿಯನ್ನು ಎಬ್ಬಿಸ್ತ. ಬದುಕಿದ್ದಾಗಲೂ ಜನರಿಗೆ ಕಷ್ಟವನ್ನು ಕೊಟ್ಟ, ಸತ್ತ ನಂತರವೂ ಕಷ್ಟವನ್ನು ಕೊಡ್ತಾ ಹೋದ, ಭಯಪಡಿಸ್ತಾ ಹೋದ, ಅನೇಕ ಜನರನ್ನು ತಿಂದು ಮುಗಿಸ್ತ. ಇದು ಹೀಗೆ ಹಲವಾರು ವರ್ಷ ನಡೀತಾ ಹೋಯಿತು. ನಂತರ ಗೋಕರ್ಣ ತನ್ನ ವಿದ್ಯಾಭ್ಯಾಸ ಮುಗಿಸ್ಕೊಂಡು ಊರಿಗೆ ಬಂದ. ಬಾಳು ಬಿದ್ದ ಮನೆ ನೋಡಿ ತುಂಬ ಕಷ್ಟವನ್ನಿಸ್ತು ಅವನಿಗೆ.
ನಂತರ ಹಿರಿಯರಿಗೆ ಕೇಳಲಾಗಿ ಎಲ್ಲ ವಿಷಯವನ್ನು ತಿಳಿದುಕೊಂಡ ಗೋಕರ್ಣನಿಗೆ ತುಂಬ ದುಃಖವಾಯಿತು. ನಂತರ ಆ ಮನೆಯ ಮುಂದೆ ಅಂಗಳಿನಲ್ಲಿ ವಿಶ್ರಾಂತಿಗಾಗಿ ಮಲಗಿದ. ಅಲ್ಲಿಗೆ ಒಂದು ಭಯಂಕರ ರೂಪವೊಂದು ಕಾಣಿಸಿಕೊಳ್ತು. ವಿಚಿತ್ರ ಧ್ವನಿಯೊಂದಿಗೆ ಅವನನ್ನು ಹೆದರಿಸ್ತಾ ಹೋಯಿತು. ನಾನಾ ವೇಷಭೂಷಣಗಳನ್ನು ಧಾರಣೆ ಮಾಡಿಕೊಂಡು ವಿವಿಧ ಮನುಷ್ಯನ ಭಂಗಿಯನ್ನು ಮಾಡ್ತಾ ಹೋಯಿತು. ಇದೆಲ್ಲ ಗೋಕರ್ಣನಿಗೆ ಮನೋರಂಜನೆಯನ್ನು ಉಂಟು ಮಾಡ್ತಾ ಹೋಯಿತು. ಕೊನೆಗೆ ವೇದ ಶಾಸ್ತ್ರವನ್ನು ಅರಿತಿದ್ದ ಗೋಕರ್ಣ ದುಂದುಲಿಯ ಮೈಗೆ ಗಂಗಾಜಲವನ್ನು ಚುಮುಕಿಸಿದ. ದುಂದುಲಿಗೆ ನೀನ್ಯಾರೆಂದು ಮಾತನಾಡಿದ. ಎಲ್ಲ ವಿಷಯವನ್ನು ತಿಳಿದುಕೊಂಡ ಗೋಕರ್ಣ ನಾನು ನಿಮ್ಮ ಅಣ್ಣ ಎಂದು ಹೇಳಿದ. ಆಗ ದುಂದುಲಿ ಈ ಪ್ರೇತಾತ್ಮದಿಂದ ಮುಕ್ತಿ ಕೊಡಿಸು, ನನಗೆ ತುಂಬ ನೋವಾಗ್ತಾ ಇದೆ, ನನಗೆ ನೀರನ್ನು ಕೊಡಿಸು, ನನಗೆ ಮುಕ್ತಿ ಕೊಡಿಸು ಎಂದು ಕೇಳಿಕೊಳ್ತಾನೆ. ಆಗ ಗೋಕರ್ಣನ ಒಂದು ಮನಸ್ಸು ಅಣ್ಣನನ್ನು ನೋಡಿ ಅವನ ದುರವಸ್ಥೆಯನ್ನು ನೋಡಿ ದುಃಖಿತವಾಯಿತು. ಹಾಗೆ ಪರಿಹಾರವನ್ನು ಕಂಡುಕೊಳ್ಳುವ ಭರವಸೆಯನ್ನು ದುಂದುಲಿಗೆ ನೀಡಿದನು. ಗೋಕರ್ಣ ಪರಿಹಾರ ಹುಡುಕುತ್ತಾ ದಾರ್ಶನಿಕರಿಗೆ ಮತ್ತು ಸಾಧು ಸಂತರಿಗೆ ಭೇಟಿಯಾಗ್ತಾನೆ. ಸಾಧು ಸಂತರು ಅವನನ್ನು ಕಾಶಿಗೆ ಹೋಗಲಿಕ್ಕೆ ಆದೇಶ ಮಾಡ್ತಾರೆ. ಅದರಂತೆ ಕಾಶಿಗೆ ಹೋದ ಗೋಕರ್ಣ ಅಲ್ಲಿರುವ ಒಂದು ಸಾಧು ಸಂತರನ್ನು ಭೇಟಿಯಾಗ್ತಾನೆ. ಅಲ್ಲಿ ಕೆಟ್ಟ ಕಾರ್ಯಗಳಿಗೆ ಅವುಗಳ ಫಲಿತಾಂಶ ಮತ್ತು ಪ್ರಾಯಶ್ಚಿತ್ತ ಮತ್ತು ಮೋಕ್ಷ ಪಡೆಯುವ ಬಗ್ಗೆ ಚರ್ಚೆಯನ್ನು ಮಾಡ್ತಾನೆ. ತನ್ನ ಸಹೋದರನಿಗಾದ ವಿಷಯಗಳನ್ನೆಲ್ಲ ತಿಳಿಸ್ತಾನೆ. ಇದಕ್ಕೊಂದು ಉಪಾಯವನ್ನು ಸಾಧು ಸಂತರು ಈ ಗೋಕರ್ಣನಿಗೆ ಹೇಳ್ತಾರೆ. 15 ದಿನಗಳ ಕಾಲ ವ್ರತ ಮತ್ತು ಶಿಸ್ತನ್ನು ಪಾಲಿಸಿ ಶ್ರೀಮದ್ ಭಾಗವತ ಪುರಾಣವನ್ನು 7 ದಿನಗಳ ಕಾಲ ಶ್ರೀಕೃಷ್ಣನ ಕಥೆಯನ್ನು ಪಠಿಸುವಂತೆ ಹೇಳ್ತಾನೆ. ಹಾಗೆ ಆ ಪಠಣೆಯನ್ನು ಆ ಪ್ರೇತ ದುಂದುಲಿ ಕೇಳುವಂತೆ ಮಾಡಬೇಕು. ಆವಾಗ ಅವನ ಶಾಪ ಪರಿಹಾರವಾಗುತ್ತದೆ ಮತ್ತು ಅವನಿಗೆ ಮುಕ್ತಿ ಹೊಂದುತ್ತದೆ ಅಂತ ಸಾಧುಗಳು ಹೇಳ್ತಾರೆ. ಗೋಕರ್ಣ ದಾರ್ಶನಿಕರು ಸೂಚಿಸಿದಂತೆ ಪ್ರವಚನವನ್ನು ಆಯೋಜಿಸಿದನು. ಅಲಂಕೃತ ವೇದಿಕೆ ಮೇಲೆ ಮಂಗಳಕರವಾದ ದಿನದಂದು ಎಲ್ಲ ನಿಯಮಗಳನ್ನು ಮತ್ತು ಆದೇಶಗಳನ್ನು ಸರಿಯಾಗಿ ಪಾಲಿಸಿದನು. ಭಕ್ತಾದಿಗಳ ಸಮ್ಮುಖದಲ್ಲಿ ಗೋಕರ್ಣನು ಪ್ರಾರಂಭಿಕ ಪೂಜೆಯನ್ನು ನೆರವೇರಿಸಿ ಪ್ರವಚನವನ್ನು ಪ್ರಾರಂಭಿಸಿದನು. ಈ ಪ್ರವಚನವನ್ನು ಕೇಳಲು ದುಂದುಲಿ ಒಂದು ಬಿದಿರಿನ ಕಡ್ಡಿಯಲ್ಲಿ ಅಡಗಿ ಕುಳಿತನು. ಯಾಕೆಂದರೆ ಬೇರೆಯವರಿಗೆ ಭಯ ಆಗಬಾರ್ದು ಇವನಿಂದ ಅಂತ ಆ ಕಡ್ಡಿಯಲ್ಲಿ ಅಡಗಿ ಕುಳಿತನು. ಆ ಬಿದಿರಿಗೆ 7 ಗಂಟುಗಳು ಇದ್ದವು. ಒಂದೊಂದು ಪುರಾಣದ ಕತೆ ಮುಗಿತಿದ್ದಂತೆ ಒಂದೊಂದು ಗಂಟುಗಳು ಸ್ಫೋಟಗೊಳ್ತಾ ಹೋದವು. 7ನೇ ದಿನ 7ನೇ ಗಂಟು ಕೂಡ ಸ್ಫೋಟಗೊಂಡಿತು. ಪ್ರೇತ ರೂಪದಲ್ಲಿದ್ದ ದುಂದುಲಿ ಅದ್ಭುತವಾದ ರಾಜಪ್ರಭುತ್ವದಿಂದ ಹೊರಹೊಮ್ಮಿದನು. ಆತನನ್ನು ಬರಮಾಡಿಕೊಳ್ಳಲು ಪರಿಚಾರಕರೊಂದಿಗೆ ಆಕಾಶ ವಿಮಾನವೊಂದು ನಿಂತಿತ್ತು. ದುಂದುಲಿ ಅಲ್ಲಿ ನೆರೆದಿದ್ದ ಪುಣ್ಯಾತ್ಮರಿಗೆಲ್ಲ ನಮಸ್ಕರಿಸಿ ಆಕಾಶಮಾನವಾಗಿ ಹತ್ತಿ ದೇವಲೋಕಕ್ಕೆ ಹೊರಟು ಹೋದನು. ದೃಶ್ಯ ನೋಡುಗರಲ್ಲಿ ವಿಸ್ಮಯವನ್ನು ಉಂಟು ಮಾಡಿತು. ಹಾಗೆ ಸಂತೃಪ್ತಿಯಿಂದ ಸಹೋದರ ಗೋಕರ್ಣನ ಕಣ್ಣಾಲೆಗಳು ತ್ಯಾವವಾದವು. ಈ ಕತೆ ಶ್ರೀಮದ್ ಭಾಗವತ ಪುರಾಣದ ಶ್ರೇಷ್ಠತೆಯನ್ನು ವಿವರಿಸುತ್ತದೆ. ಪೋಷಕರನ್ನು ನಾವು ಗೌರವದಿಂದ ನಡೆಸ್ಕೊಳ್ಬೇಕು. ಹಾಗೆ ಒಳ್ಳೆಯ ಜನರ ಸವಾಸವನ್ನು ಮಾಡಬೇಕು. ಭಗವಂತನ ಪವಿತ್ರ ಕಥೆಗಳನ್ನು ಆಗಾಗ್ಗೆ ಕೇಳಬೇಕು ಅನ್ನೋದು ಈ ಕಥೆಯ ಸಾರವಾಗಿದೆ. ಏನಿದು, ಇಷ್ಟು ಪಾಪಕರ್ಮಗಳನ್ನು ಮಾಡಿ ಹಾಗೆ ಪ್ರೇತವಾಗಿ ಎಲ್ಲರಿಗೂ ಕಾಟ ಕೊಟ್ಟಂತಹ ವ್ಯಕ್ತಿ ದುಂದುಲಿ ಇಷ್ಟು ಬೇಗ ಮೋಕ್ಷವನ್ನು ಹೊಂದಿದ ಅಂದರೆ ಹೇಗಪ್ಪ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ? ಹೌದು, ಅಲ್ಲಿದ್ದ ಜನರು ಕೂಡ ದಾರ್ಶನಿಕರಿಗೆ ಈ ಪ್ರಶ್ನೆಯನ್ನು ಹಾಕಿದ್ರು. ಆ ಪ್ರೇತ ಇಷ್ಟು ಬೇಗ ಹೇಗೆ ಮುಕ್ತಿಯನ್ನು ಹೊಂದಿತು ಅಂತ. ಅಲ್ಲಿದ್ದ ದಾರ್ಶನಿಕರು ಹೇಳಿದ್ರು, ಒಂದು ವ್ರತವನ್ನು ಮಾಡಬೇಕಾದ್ರೆ ಅದಕ್ಕೆ ಆದ ವಿಧಿ ವಿಧಾನಗಳು ಇರ್ತವೆ, ಹಾಗೆ ಶ್ರದ್ಧಾ ಭಕ್ತಿ ಕೂಡ ಮುಖ್ಯವಾಗುತ್ತದೆ ಅಂತ. ಆ ದುಂದುಲಿಯು 7 ದಿನ ಆ ಬಿದಿರಿನ ಕಡ್ಡಿಯಲ್ಲಿ ಉಪವಾಸದಿಂದ ಕುಳಿತು ಶ್ರದ್ಧಾ ಭಕ್ತಿಯಿಂದ ಉಪವಾಸ ಮಾಡಿ ಆ ಕಥೆಯನ್ನು ಕೇಳಿದ್ದಕ್ಕೆ ಅದಕ್ಕೆ ಮೋಕ್ಷವನ್ನು ಹೊಂದಿತು ಅಂತ ಅಲ್ಲಿದ್ದ ದಾರ್ಶನಿಕರು ಹೇಳಿದರು. ನಾವೇನು ಮಾಡ್ತೀವಿ, ಕತೆ ಕೇಳುವಾಗ ಗೇಮ್ ಆಡ್ತಾ ಇರ್ತಾರೆ, ಕೆಲವೊಬ್ಬರು ಮಾತನಾಡ್ತಾ ಇರ್ತಾರೆ, ಮೊಬೈಲ್ಗಳನ್ನು ನೋಡ್ತಾ ಇರ್ತಾರೆ. ಹೀಗೆ ಮಾಡೋದರಿಂದ ಶ್ರದ್ಧೆಗೆ ಕುಂದಾಗುತ್ತದೆ, ಅಲ್ಲಿ ನಮ್ಮ ಪರಿಹಾರಗಳು ನಿಂತು ಹೋಗ್ತವೆ ಅನ್ನೋದು ನಂಬಿಕೆ. ಹಾಗೆ ಇದೇ ಕೂಡ ಮಹಾಪ್ರೇತವಾದ ದುಂದುಲಿ 7 ದಿನ ಭಾಗವತ ಪುರಾಣ ಕೇಳುವುದರಿಂದ ಮೋಕ್ಷವನ್ನು ಹೊಂದುತ್ತಾನೆ ಅಂತ. ಆದರೆ ನಾವು ಮನುಷ್ಯರಾಗಿ
7 ದಿನ ಭಗವಂತನ ಆ ಶ್ರೀಮದ್ ಭಾಗವತನ ಪುರಾಣವನ್ನು ಕೇಳೋದ್ರಿಂದ ಮುಕ್ತಿ ಸಿಗುವುದಿಲ್ಲ. ಹಾಗಾದರೆ ನೀವೇ ಹೇಳಿ, ಸಿಗುತ್ತೆ ಅಲ್ವಾ? ಹೀಗೆ ಹಲವಾರು ಜನ ಬಿಹಾರದಲ್ಲಿರುವ ಗಯಾದಲ್ಲಿ ಹೋಗಿ ಅತೃಪ್ತ ಆತ್ಮಗಳನ್ನು ಪಿತೃಗಳ ಸಂತೃಪ್ತಿಗಾಗಿ ಅಲ್ಲಿ ಪ್ರವಚನವನ್ನು ಮಾಡಿಸ್ತಾರಂತೆ. ಆ ಪ್ರವಚನವನ್ನು ಕೇಳಿದಂಥ ಪಿತೃಗಳು ಸಮಾಧಾನ ಹೊಂದಿ ಅವು ಮೋಕ್ಷವನ್ನು ಪಡಿತಾವೆ ಅನ್ನೋದು ಈ ಭಗವಂತನ ಒಂದು ಕಥಾಸಾರವಾಗಿದೆ. ಹಾಗಾಗಿ ಮೋಕ್ಷ ಹೊಂದದ ಪಿತೃಗಳ ಒಂದು ಮೋಕ್ಷಕ್ಕಾಗಿ ಈ ಒಂದು ವ್ರತವನ್ನು ಮಾಡ್ತಾರೆ. ಈ ಕತೆ ನಿಮ್ಗೆ ಮೊದಲೇ ಗೊತ್ತಿತ್ತಾ? ಗೊತ್ತಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಹೇಳಿ. ನೀವು ಎಲ್ಲಿಂದ ಈ ಕಥೆಯನ್ನು ಕೇಳ್ತಾ ಇದ್ದೀರಾ ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ತಿಳಿಸಿ. ಹೇಗನ್ನಿಸ್ತು ಈ ಮಾಹಿತಿ? ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನೀವಿನ್ನೂ ಹೊಸಬರಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಮರೆಯಬೇಡಿ. ಧನ್ಯವಾದಗಳು.